ಏನಯ್ಯ ಚೇರ್ಮನ್ ತೋಪ್ಗೌಡ, ಈಗ್ಲಾದ್ರೂ ನನ್ನ ರಕ್ತದಲ್ಲಿ ಪರಾಕ್ರಮ ಐತೆ ಅಂತ ಒಪ್ಕೋತಿಯಾ? ಯಜಮಾನ್ರೆ ತಗೊಳ್ರಿ, ನಿಮ್ಗೆ ಇಷ್ಟವಾದ ಕೇಳ್ರಿ. ತತ್ತಾರ್ಲ ಮಗ, ಇದು ಚೈನ್ ಅಲ್ಲ ಗಾಳ. ಇದನ್ನ ಒಗಾಯಿಸ್ತೀನಿ. ಇದು ಯಾರು ಕುತ್ತಿಗೆ ತಗಲಾಕುಂತದೋ ಅವಳೇ ನಮ್ಮವಳು. ಯಜಮಾನ್ರೆ ತಡ ಯಾಕೆ ಹಿಡ್ಕೊಂಡ್ರಿ ಕೈಯ? ಹೆಣ್ಣಾಗಿದ್ರೆ ಕೈ ಹಿಡಿಬೋದಾಯ್ತು. ಹೆಣ್ಣ ಇವಳು? ಹೆಣ್ಣಲ್ವಾ? ಹೆಣ್ಣಿಗೆ 6 ಇರ್ಬೇಕು, ಇವಳ ಹತ್ರ ಇರೋದೇ 4. ಯಾವಣ್ಣ? ಅಯ್ಯ ಮುಂದತ್ತದೆ ಮಾನ ಮರ್ವದಿ. ಅಲ್ಲ ಯಜಮಾನ್ರೆ, ಹೆಣ್ಣುಗಳ ನಾಡಿ ಬಾಡಿ ತಿಳಿದಿರೋ ಸರ್ವಜ್ಞ ನೀವು. ಅಂತದ್ರಲ್ಲಿ ಆ ಕಲ್ಯಾಣಿಗೆ 6ರಲ್ಲಿ 4 ಇರೋದು ಅಂತ ಹೇಳಿ ಮೂಲೆ ಸೇರಿಸ್ಬಿಟ್ರಲ್ಲ, ಅವಳ ಕಡೆ ಇನ್ಯಾರು ಕಣ್ಣೆತ್ ನೋಡ್ತಾರೆ? ಅದೇ ಅಲ್ವೇನು ಈ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಸ್ಟೈಲು. ಒಡಿಯೋದು 1 ಕಲ್ಲು, ಬೀಳೋದು 2 ಹಣ್ಣು. ಅಂದ್ರೆ ಆ ಹೆಣ್ಣು ನಿಮ್ ಬಲೆಗೆ ಬೀಳುತ್ತೆ ಅಂತೀರಾ? ನೋಡೋ, ಆ ಕಲ್ಯಾಣಿ ಮನೆ ಎದುರುಗಡೆ ಇರೋದು ತಾನೇ ನಮ್ ಕಾಂತಾಮಣಿ ಮನೆ. ಹೌದು. ಅಲ್ಲಿಗೆ ನಾನು ಮದುವೆ ಹೆಣ್ಣು ಕೇಳೋ ತರ ತಾಂಬೂಲ ಸಮೇತ ಹೋಗ್ತೀನಿ. ಯಾಕೆ? ಹೋಗಿದ ತಕ್ಷಣ ಕಲ್ಯಾಣಿಗೆ ನಿಜವಾಗ್ಲೂ ನನ್ನ ಮೇಲೆ ಆಸೆ ಇದ್ರೆ ಓಡ್ ಬಂದ್ ನನ್ನ ಕಾಲ್ ಕಟ್ಕೊಂಡು ಡ್ಯಾಡಿ ನನ್ನೇ ಮದುವೆ ಆಗಿ ಅಂತ ಕೇಳ್ಕೊಂತಾಳೆ. ಅಕಸ್ಮಾತ್ ಕೇಳ್ಕೊಳ್ಳಿಲ್ಲಪ್ಪ, ಅವಳಿಗೆ 4 ಅಲ್ಲ 8 ಇಲ್ಲ ಅಂತ ಉಗಿದು ಬಿಟ್ಟಾಕಿ ಬೇರೆ ಹುಡುಗಿನ ನೋಡಿ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಯವ್ವ ಯವ್ವ ನಾನು ಹಿಂಗೆ ಹೇಳಲೇ, ಅಮೂರು ಮುತ್ತೆ ಉಂಡುತ್ತಾನೆ. ರೀ, ಆ ಬ್ರೋಕರು ನಮ್ಮ ಮಗಳಿಗೆ ಗಂಡು ಹುಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರೇ ಅನ್ಸುತ್ತೆ. ಕರೀರಿ ಒಳಗೆ. ಬನ್ನಿ ಬನ್ನಿ, ನೀವಿಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಅಚ್ಚಾ ಅಂದ ನೀವ್ಯಾರು? ಅದನ್ನೆಲ್ಲ ಒಳಗಡೆ ಕೂತ್ ಮಾತಾಡೋಣ. ಬನ್ನಿ ಬನ್ನಿ ನಡಿ. ಅಲ್ಲೋ ರಾಜ, ನಮ್ಮ ಪಟಾಕಿ ಯಾವ್ದೋ ಹೊಸ ಮುಸುಡಿ ಸೆಟಪ್ ಮಾಡ್ಕೊಂಡ್ಬಿಟ್ಟಿಲ್ಲ. ಹೌದಾ? ಸೊ ಇಸ್ ನಾಟ್ ಇಸ್ ದ ಕರೆಕ್ಟ್ ದ ಪಾಲಿಸಿ. ಫೇಸ್ ನೋಡ್ದಂಗ್ ಕಾಣ್ಸಕ್ಕಿಲ್ವಲ್ಲ? ಅಂತ ಹೆಂಗಸ್ರಿರೋ ಕಡೆ ಇಂಥ ಮಾಮಗಳು ಇದ್ದೇ ಇರ್ತಾರೆ. ಟೋಟಲಿ ರಾಂಗ್ ಜಜ್ಮೆಂಟ್. ಆದ್ರೂ ಕೂಡ ನಮ್ಮ ಡೌನ್ ರೇಸೋ ಕಾರ್ಯಕ್ರಮ ಮುಂದುವರ್ಸೋಣ. ಅಲ್ಲೋ ಫಾಲೋ ಮಿ ರಾಜಾ. ಅಚ್ಚಾ ಸೌಭಾಗ್ಯ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಬೇಗ ರೆಡಿ ಆಗ್ ಬಾಮ್ಮ. ಏನೋ ಗಂಡಿನ ಕಡೆಯವರ? ನಾನ್ ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ದಿಢೀರ್ ಅಂತ ಬರ್ದೆ ಆರ್ತಿ ಹಿಡ್ಕೊಂಡು ವಾಲ್ಗ ಉತ್ಕೊಂಡ್ ಬರ್ಬೇಕಾ? ನೋಡು, ಇವತ್ತಿನ ಕಾಲದಲ್ಲಿ ಗಂಡು ಸಿಗೋದೇ ತುಂಬಾ ಕಷ್ಟ ಇದೆ. ಹೆಚ್ಚಿಗೆ ಮಾತಾಡ್ಬೇಡ. ಮೊದ್ಲು ಹೋಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಮದ್ವೆ ಹೆಣ್ಣಿನ ತರ ಬರೋದ್ ನೋಡು. ಏನ್ ಹಾಗ್ ನೋಡ್ತೀಯ? ಹೇಳ್ದಷ್ಟು ಮಾಡ್.